ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ 2024 ಮುಗಿತಾ ಬಂತು. 2024ರಲ್ಲಿ ಕನ್ನಡ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ತಮಗೆ ಅನಿಸಿದ್ದ ಸಿನಿಮಾಗಳನ್ನು ಮಾಡಿದರು. ಆದರೆ ಅಭಿಮಾನಿಗಳಿಗೆ ಒಂದಷ್ಟು ವಿಷಯಗಳು ಮಿಸ್ ಆಗಿದ್ದಾವೆ. ಯಾವ ವಿಷಯಕ್ಕೆ ಅಂತಂದರೆ, ನಾವು ಪ್ರೀತಿಸುವಂತಹ, ನಾವು ಗೌರವಿಸುವಂತಹ ನಮ್ಮ ಸೂಪರ್ ಸ್ಟಾರ್ಗಳು ಈ ಸರಿ ಸಿನಿಮಾ ಮಾಡಲಿಲ್ಲ, ಅವರ ಸಿನಿಮಾಗಳನ್ನು ನೋಡಲಿಲ್ಲ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡ್ತಿದ್ದಾರೆ. ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡಿದಾಗ ನಮ್ಮ ಯಶ್ ಅವರ ಸಿನಿಮಾ ಬರಲಿಲ್ಲ, ನಮ್ಮ ರಿಷಬ್ ಶೆಟ್ಟಿ ಅವರ ಸಿನಿಮಾ ಬರಲಿಲ್ಲ, ನಮ್ಮ ದರ್ಶನ್ ಅವರ ಸಿನಿಮಾ ಬರಲಿಲ್ಲ ಅಂತ ಮಾತಾಡ್ತಿದ್ದಾರೆ. ಹಾಗಿದ್ದರೆ ಈ ಸಾರಿ ಯಾವೆಲ್ಲ ನಟರ ಸಿನಿಮಾಗಳನ್ನು ಅಭಿಮಾನಿಗಳು ಮಿಸ್ ಮಾಡಿಕೊಂಡು ಅನ್ನುವಂತಹ ಒಂದು ಪಕ್ಷಿ ನೋಟವನ್ನು ಹೇಳೋದಾದರೆ, ಮೊಟ್ಟ ಮೊದಲನೇದಾಗಿ KGF ನಂತರ, KGF ಪಾರ್ಟ್ 1 ಪಾರ್ಟ್ 2 ಬಂದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಅನ್ನುವಂತಹ ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ನಡೀತಾ ಇರುವಂತಹ ವಿಷಯ ಎಲ್ಲರಿಗೂ ಗೊತ್ತಿದೆ. ಈ ಸಾರಿ ಅಂದರೆ 2024ರಲ್ಲಿ ಅವರ ಯಾವ ಸಿನಿಮಾಗಳು ಬರಲಿಲ್ಲ. ಹೀಗಾಗಿ ಅವರನ್ನು ಪ್ರೀತಿಸುವಂತಹ ಅಭಿಮಾನಿಗಳಿಗೆ ಯಶ್ ಅವರ ಸಿನಿಮಾ ಮಿಸ್ ಆಯಿತು ಅನ್ನುವಂತಹ ಫೀಲಿಂಗ್ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಅಂದರೆ ಕಳೆದ ವರ್ಷ ಡಿಸೆಂಬರ್ 29ಕ್ಕೆ ಕಾಟೇರ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಕ್ರಿಯೇಟ್ ಮಾಡಿ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ದರ್ಶನ್ ಅವರ ಡೆವಿಲ್ ಸಿನಿಮಾ ಅನೌನ್ಸ್ ಆಗಿದೆ. ಬಹುಶಃ 2025ರಲ್ಲಿ ಆ ಸಿನಿಮಾವನ್ನು ನಾವೆಲ್ಲರೂ ನಿರೀಕ್ಷೆ ಮಾಡಬಹುದು. ಅದರ ಜೊತೆಗೆ ರಕ್ಷಿತ್ ಶೆಟ್ಟಿಯವರು ಕೂಡ ಸಪ್ತಸಾಗರದ ಆಚೆ ಪಾರ್ಟ್ 1 ಪಾರ್ಟ್ 2 ನಂತರ ಅವರು ಮಾಡುವಂತಹ ಮುಂದಿನ ಸಿನಿಮಾಗಳ ತಯಾರಿಯಲ್ಲಿದ್ದಾರೆ. ಅದು ಯಾವುದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸದ್ಯದಲ್ಲೇ ಗೊತ್ತಾಗುತ್ತೆ. 2024ರಲ್ಲಿ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಕೂಡ ಬರಲಿಲ್ಲ. ಅದೇ ರೀತಿಯಾಗಿ ರಿಷಬ್ ಶೆಟ್ಟಿಯವರು ಕಾಂತಾರ ನಂತರ ಈಗ ಕಾಂತಾರ ಚಾಪ್ಟರ್ 1 ಮಾಡ್ತಾ ಇದ್ದಾರೆ. ಹೀಗಾಗಿ 2024ರಲ್ಲಿ ರಿಷಬ್ ಶೆಟ್ಟಿಯವರ ಯಾವ ಸಿನಿಮಾ ಕೂಡ ಬರಲಿಲ್ಲ. ಅದೇ ರೀತಿಯಾಗಿ ಪ್ರಜ್ವಲ್ ಅವರು, ಅಜಯ್ ರಾವ್ ಅವರು, ಪ್ರೇಮ್ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು, ಇವರೆಲ್ಲರನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ 2024ರಲ್ಲಿ ಇವರ ಸಿನಿಮಾಗಳು ಬರಬೇಕಾಗಿತ್ತು. ಆದರೆ ಸಿನಿಮಾದ ಚಿತ್ರೀಕರಣ, ಸಿನಿಮಾದ ಒಂದಷ್ಟು ಕೆಲಸಗಳ ತಯಾರಿಯಲ್ಲಿ ಅವರೆಲ್ಲರೂ ಬ್ಯುಸಿಯಾಗಿರೋದ್ರಿಂದ ಆ ಒಂದು ಕ್ಲಾರಿಟಿ ನಮಗೆ ಸಿಗಲಿಲ್ಲ. ಹಾಗಿದ್ದರೆ 2024ರಲ್ಲಿ ತೆರೆಗೆ ಬಾರದವರು ಅಂದರೆ ಸಿನಿಮಾಗಳನ್ನು ಮಾಡದಿರುವಂತಹ ಸ್ಟಾರ್ಗಳ ಲೆಕ್ಕಕ್ಕೆ ಹೇಳೋದಾದರೆ, 1 ರಾಕಿಂಗ್ ಸ್ಟಾರ್ ಯಶ್ ಅವರು, 2ನೇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು, 3 ರಕ್ಷಿತ್ ಶೆಟ್ಟಿಯವರು, 4 ರಿಷಬ್ ಶೆಟ್ಟಿಯವರು, 4 ಪ್ರಜ್ವಲ್, ಅಜಯ್ ರಾವ್ ಅವರು, ಪ್ರೇಮ್ ಅವರು, ನಿಖಿಲ್ ಅವರು, ಇವರ ಜೊತೆಗೆ ಬಹಳಷ್ಟು ಸ್ಟಾರ್ ನಟರ ಸಿನಿಮಾಗಳು ಪೈಪ್ಲೈನಲ್ಲಿದ್ದಾವೆ. ಅವೆಲ್ಲವನ್ನು ನಾವು 2025ರಲ್ಲಿ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇದು ಕನ್ನಡ ಪಿಕ್ಚರ್ನ ಒಂದು ವಿಶೇಷವಾದ ಸಂಚಿಕೆ. ಥ್ಯಾಂಕ್ ಯು ಸೊ ಮಚ್.